ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇತ್ತೀಚೆಗೆ ಮಂಗಳೂರು ಕಂಬಳದಲ್ಲಿ ನಡೆದಂತಹ ಒಂದು ಘಟನೆ ಅಂದರೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವಂಥದ್ದು ಗುಣಪಾಲ ಕಡಂಬ ಅವರಿಗೆ ಅವಮಾನ ಆಗಿದೆ ಅನ್ನುವಂಥದ್ದು ಒಂದು ವಿಚಾರ. ಈ ವಿಚಾರ ಮುಖ್ಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಆರೋಪಗಳು, ಗೊಂದಲಗಳು, ವಿವಾದಕ್ಕೆ ಕಾರಣವಾಗಿದೆ. ಆ ವಿವಾದಗಳಲ್ಲಿ ಕೇಳಿ ಬರುವಂತಹ ಒಂದು ವಿಷಯ ಏನಂತ ಹೇಳಿದರೆ, ಈ ರೀತಿಯ ಘಟನೆ ಆಗುವಾಗ ಆ ಘಟನೆಯ ಸಂದರ್ಭ ಆಗಿರ್ಬೋದು, ಆ ಬಳಿಕ ಆಗಿರ್ಬೋದು, ಕಂಬಳ ಸಮಿತಿಯವರು, ಶಿಸ್ತು ಸಮಿತಿಯವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಎನ್ನುವಂಥದ್ದು. ಸೊ ವೀಕ್ಷಕರೇ, ಇದೀಗ ನಮ್ಮ ಜೊತೆ ರಾಜ್ಯ ಕಂಬಳ ಅಸೋಸಿಯೇಷನ್ನ ಕಾರ್ಯದರ್ಶಿಯವರು ಹಾಗೆ ಉಡುಪಿ ಜಿಲ್ಲಾ ಕಂಬಳ ಸಮಿತಿಯ ತೀರ್ಪುಗಾರರ ಸಂಚಾಲಕರಾಗಿರುವಂತಹ ವಿಜಯ್ ಕುಮಾರ್ ಕಂಗಿನಮನೆಯವರಿದ್ದಾರೆ. ಅವರು ಈ ಘಟನೆಯ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮತ್ತೆ ಹೇಳುವುದಿಲ್ಲ ನಾನು ಏನು ವಿಚಾರ ಅಂತ, ನಿಮಗೆ ಗೊತ್ತಿದೆ, ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಸೊ ಮೊದಲ ಪ್ರಶ್ನೆ ಏನಂತ ಹೇಳಿದರೆ, ಕಂಬಳ ಅನ್ನುವಂಥದ್ದು ಕೇವಲ ಒಂದು ಕ್ರೀಡೆಯಾಗಿ ಉಳಿದಿಲ್ಲ, ಅದು ಧಾರ್ಮಿಕವಾಗಿ ಕರಾವಳಿಯ ಜನತೆಯಲ್ಲಿ ಬೆಸೆದುಕೊಂಡಿದೆ. ಸೊ ಇಂತಹ ಒಂದು ಘಟನೆಗಳು ಕಂಬಳದಲ್ಲಿ ನಡೀತಿರುವಂತಹ ಬೆಳವಣಿಗೆಯ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಮಂಗಳೂರು ಕಂಬಳ ಅಂತ ಹೇಳಿದರೆ, ನಾನು ನೋಡಿದ ಕಂಬಳಗಳಲ್ಲಿ ಇನ್ನು 25ನೇ ವರ್ಷದ ಬಜಗುಳಿ ಕಂಬಳ ಭಾರಿ ವಿಜೃಂಭಣೆಯಿಂದ ನಡೆಯಿತು. ಮೊನ್ನೆ ನಡೆದ ಮಂಗಳೂರು ಕಂಬಳ ಅಂದರೆ ಅದೊಂದು ಮಿರಾಕಲ್. ಅಷ್ಟು ಜನಸಂಖ್ಯೆಯನ್ನು ನೋಡಿದ್ದು ಕೂಡ ಆ ಕಂಬಳದಲ್ಲಿ ನಾನು ಪ್ರಥಮ. ಒಬ್ಬ ಸಂಸದನಾಗಿ ಕಂಬಳ ಮಾತ್ರ ಓಟದ ಕೋಣೆ ಸ್ಪರ್ಧೆ ಮಾತ್ರ ಅಲ್ಲ, ಅದರ ಹಿಂದೆ ಇರುವಂಥ ಸ್ಫೂರ್ತಿಯ ಕೆಲಸವನ್ನು ಕೂಡ ನಾವು ಗಮನಿಸಬೇಕು. ಅನಾಥಾಶ್ರಮದಲ್ಲಿರುವವರನ್ನು ಕರ್ಕೊಂಡು ಬಂದು ಅವರಿಗೆ ಕಂಬಳವನ್ನು ತೋರಿಸಿ ಅವರ ಒಂದು ಮನಸ್ಸಿಗೆ ಮುದವನ್ನು ಕೊಡುವಂಥದ್ದು. ಚಿಕ್ಕ ಶಾಲಾ ಮಕ್ಕಳಿಗೆ ಕಂಬಳದ ಬಗ್ಗೆ ಚಿತ್ರ ಬಿಡುವ ಸ್ಪರ್ಧೆಯನ್ನು ನೀಡಿ ಆ ಚಿತ್ರದ ಮೂಲಕ ಅವರ ನೆನಪಿನಲ್ಲಿ ಉಳಿಯುವಂಥ ಕಂಬಳವನ್ನು ನೆನಪಿಸಿರುವಂಥದ್ದು. ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಫೋಟೋಗ್ರಾಫರ್ಸ್ಗೆ, ವಿಡಿಯೋಗ್ರಾಫರ್ಸ್ಗೆ ರೀಲ್ಸ್ಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. 9 ಜನ ಬ್ಯಾಕ್ ಟು ಹೋಮ್ ಅಂದರೆ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು 9 ಜನ ಉದ್ಯಮಿಗಳಿಗೆ ಮಂಗಳೂರು ಕಂಬಳದಲ್ಲಿ ಬಂದು ಅವರಿಗೆ ಸನ್ಮಾನ ಮಾಡಿರುವಂಥದ್ದು. ನಮ್ಮ ಊರು ಬೆಳೀಬೇಕು, ನಮ್ಮ ಸಂಸ್ಕೃತಿಯ ಜೊತೆ ನಮ್ಮ ಊರಿನ ಜನರಿರಬೇಕು ಅನ್ನೋಂಥ ಕಾಳಜಿ ಒಬ್ಬ ಸಂಸದರು. ಇದು ಒಟ್ಟಿಗೆ ಕಂಬಳದಲ್ಲಿ ನಡೆದಿರುವಂಥ ಘಟನೆಗಳು ಇದೇನು ಮೊದಲಲ್ಲ. ಇಂಥ ಘಟನೆಗಳು ಹಿಂದಿನ ಕಂಬಳಗಳಿಗೆ ತುಂಬ ಸಲ ನಡೆದದ್ದಿದೆ. ಆ ಹೊತ್ತಿನಲ್ಲಿ ಅದನ್ನು ತಣ್ಣಗೆ ಮಾಡಿಬಿಟ್ಟು ಆಮೇಲೆ ಅದರಿಂದ ನಮ್ಮ ಸೀನಿಯರ್ಗಳು ಯಾರಿದ್ದಾರೆ ಅವರು ಅದನ್ನು ಕುಳಿತು ಅದನ್ನು ಪರಿಹರಿಸಿದಂಥ ನಿದರ್ಶನಗಳು ತುಂಬ ಇದೆ. ಬೇರೆ ಬೇರೆ ಕಂಬಳಗಳು 2 ಗಂಟೆ ಕಂಬಳ ನಿಂತದ್ದಿದೆ, ಒಂದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕಂಬಳ ನಿಂತದ್ದಿದೆ. ಚರ್ಚೆಗಳು ಬರುವುದು, ತೀರ್ಪುಗಾರರಲ್ಲಿ ಇಲ್ಲಿ ಅವರ ಹೊಂದಾಣಿಕೆಯ ಕೊರತೆ ಬರುವುದು, ಇದೆಲ್ಲ ಕಂಡದ್ದು ಇದೆ. ನಮ್ಮ ಎಡತೂರು ರಾಜೀವ್ ಶೆಟ್ಟಿ ಅವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಆಗಿತ್ತು. ನಮಗೆ ಇದು ಲೆಟರ್ ಬರೆದಿದ್ದಾರೆ ಅನ್ನುವಂಥದ್ದು ಅಜಗಾರ್ ಪೊಲೀಸ್ ಕೇಸ್ ಕೂಡ ದಾಖಲಾಗಿತ್ತು ಈ ಗುಣಪಾಲ್ ಕಡಂಬ ಮತ್ತು ರಾಜೀವ್ ಶೆಟ್ಟಿ ಅವರ ಚರ್ಚೆಯಲ್ಲಿ. ಅದರ ಹಿಂದೆ ಸತೀಶ್ ಶೆಟ್ಟಿ ಅವರು ಫೋನ್ ಮಾಡಿದ್ದಾರೆ ಅನ್ನೋದು ಅವರ ಮೇಲೆ ಕಾರ್ಕಳ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿತ್ತು. ಇದೆಲ್ಲ ಕಂಬಳದಲ್ಲಿ ನಡೆದು ಇದೆಲ್ಲವನ್ನು ಸೌಹಾರ್ದಯುತವಾಗಿ ಪರಿಹರಿಸಿದಂಥ ನಿದರ್ಶನಗಳಿವೆ. ಒಂದು. ಎರಡನೇದಾಗಿ ಏನಂತೇಳಿದರೆ, ಆ ದಿನ ಆ ಗಂತಿನಲ್ಲಿ ಇದ್ದಂಥ ಅರುಣ್ ಶೆಟ್ಟಿ ಎನ್ನುವರು ಆ ಕಂಬಳದ ಉಪಾಧ್ಯಕ್ಷರು. ಪ್ರತಿ ಸಲ ಗಂತಿನಲ್ಲಿ ಒಬ್ಬ ಕೋಣಗಳನ್ನು ಬಿಡುವಲ್ಲಿ ಆ ಕಂಬಳ ಸಮಿತಿಯ ಒಬ್ಬ ಸದಸ್ಯ ಅಥವಾ ಪದಾಧಿಕಾರಿಯಲ್ಲಿ ನಿಂತು ಆ ಕೋಣಗಳನ್ನು ಬೇಗ ಕಂಬಳ ಮುಗಿಯುವ ದೃಷ್ಟಿಯಲ್ಲಿ ಮರುದಿಸುವ ಮೂಲ್ಕಿ ಕಂಬಳಕ್ಕೆ ಒಂದು ಬೇಗ ಕೋಣಗಳು ಹೋಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡಂಥವರು ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಒಂದು ಸಲ ಅವರು ಹಲೋ ಹೇಳಬೇಕಿದ್ರೆ ಈ ಕಡೆಯ ಮೈಕದವ ಹಲೋ ಹೇಳಬೇಕಿದ್ರೆ ಆ ಕಡೆಯವರು ಇಮಿಡಿಯೇಟಾಗಿ ಏನು ಮಾತಾಡ್ತಾ ಇದ್ರು ಕೂಡ ಹಲೋ ಅಂತ ಹೇಳಬೇಕು. ಅಂದರೆ ಅದಕ್ಕೆ ಅದು ಒಂದು ಹೊಂದಾಣಿಕೆ ಅಂತೀವಿ. ಆ ಹೊಂದಾಣಿಕೆಯ ಕೊರತೆಯು ಸ್ವಲ್ಪ ಕಂಡು ಬಂತು. ಅದರಲ್ಲಿ ಒಂದು 2-3 ಸಲ ಹಲೋ ಅಲ್ಲ ಅಂದರೂ ಕೂಡ ಈ ಕಡೆಯಿಂದ ಮಾತಾಡೋದು ಕೂಡ ಕಂಡು ಬಂತು. ಆಮೇಲೆ ನಮಗೆ ಕೋಣ ಬಿಡ್ಲಿಕ್ಕುಂಟು ಇಲ್ಲಿ ಅಂತ ಅನ್ನೋದನ್ನು ಆ ಕೋಣಗಳ ಪೈಕಿಯವರೊಬ್ಬ ಹೇಳಿದ್ದು ಅದು ಕೂಡ ಅದರ ಲೈವಲ್ಲಿ ನಾನು ನೋಡಿದೆ. ಆ ಲೈವಲ್ಲಿ ನೋಡಬೇಕಿದ್ರೆ ಕೋಣಗಳವರಿಗೆ ಈ ಮೈಕದ ಸೌಂಡ್ ಕೇಳಿದಾಗ ಕೋಣದವರಿಗೆ ಈಗ ಬಾ ಹಾಗೆ ಬಾ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಿಡುವವನ ಕಾನ್ಸಂಟ್ರೇಷನ್ ಕೂಡ ಸ್ವಲ್ಪ ಎಡವಟ್ ಆಗುತ್ತೆ. ಆ ಕೋಣ ಬಿಡುವ ಹೊತ್ತಿನಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರಬೇಕು. ಅದು ಒಂದು ಕ್ರಮ ನಮ್ಮ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇತ್ತು. ಆ ಒಂದೇ ನಾನು ಅರುಣ್ ಶೆಟ್ಟಿಯ ಮಾತಾಡೋದು ಅನ್ನೋಂಥದ್ದು ಯಾರು ಅಂತ ಇವರು 2 ಸಲ ಕೇಳಿದರು. ನಾನು ಅರುಣ್ ಶೆಟ್ಟಿಯ ಮಾತಾಡೋದು ಅಂತ ಅವ್ರು ಹೇಳಿದರು. ಅದು ಬಿಟ್ಟರೆ ಬೇರೆ ಏನು ಅವಾಚ್ಯ ಶಬ್ದವನ್ನು ಮಾತಾಡಿದ್ದಲ್ಲಿ ನನಗೆ ಕಂಡು ಬರಲಿಲ್ಲ. ಇವಿಷ್ಟು ನೀವು ಘಟನೆ ಏನು ನಡೀತು ಅಂತ ಹೇಳಿದ್ರಿ. ಆದ್ರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಘಟನೆ ಹೇಳುವಾಗ ನಿಮ್ಮ ಹೆಸರು ಕೇಳಿ ಬರ್ತದೆ. ವಿಜಯ್ ಕುಮಾರ್ ಕಂಗಿನಮನೆಯವರು ಅಲ್ಲಿದ್ರು. ಒಬ್ರು ಹಿರಿಯರಿಗೆ ಈ ರೀತಿ ಹೇಳಿದ್ರು, ಯಾನಿಯಾ ಅನ್ನುವಂತ ಏಕವಚನ ಯೂಸ್ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಅವ್ರು ಏನು ಹೇಳಲಿಲ್ಲ ಅಥವಾ ಆ ಬಳಿಕನು ಅವ್ರು ಏನು ಹೇಳಲಿಲ್ಲ ಅನ್ನುವಂತ ಮಾತು ಇದೆ. ಸೊ ನೇರವಾಗಿ ನಿಮ್ಗೆ ಪಾಯಿಂಟ್ ಮಾಡಿದ್ದಾರೆ. ಸೊ ನಿಮ್ಮ ನ್ಯೂಸ್ ಅಲ್ಲಿ ಬರಬೇಕಾದ್ರೆ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿ ಅವರು ಮೌನವಾಗಿದ್ರು ಅಂತ ಹೇಳಿದ್ರು. ಅಲ್ಲಿ ಮೌನ ಅಂತ ಹೇಳಿದರೆ ಮೈಕ್ ಇದ್ದದ್ದು ಗುಣಪಾಲ್ ಕಡಂಬರ ಕೈಯಲ್ಲಿ, ಆ ಕಡೆ ತೀರ್ಪುಗಾರ ಬೇರೆ ಇದ್ರು. ಅಲ್ಲಿ ಮಾತಾಡಿದವರು ಉಪಾಧ್ಯಕ್ಷರು. ಅದು ಇನ್ಸಿಡೆಂಟ್ ಆಗಿ ಏನಿಯಾ ಅಂತ ಹೇಳಿದ ಮೇಲೂ ಕೂಡ
ಒಂದು ಅರ್ಧ ಗಂಟೆ 4 ಸಾಲನ್ನು ಇವರು ಮುಂದರ್ಸ್ಕೊಂಡು ಹೋದ್ರು ಗುಣಪಾಲ ಕಡಂಬರು. ಮೈಕದಲ್ಲಿ ಮುಂದುವರಿತಾ ಇತ್ತು, ಸ್ಪರ್ಧೆ ಮುಂದುವರಿತು. ಅದು ಏನು ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರ ಮನೋಸ್ಥಿತಿ ಇತ್ತು. ಆವಾಗ ಏನು ನಾವು ಕರೆದು ಮಾತಾಡುವಂಥ ಪರಿಸ್ಥಿತಿ ಬರೋದಿಲ್ಲ. ಒಂದು ವೇಳೆ ಏನೇ ತಪ್ಪುಗಳಿದ್ರು ಕೂಡ ನಮ್ಮ ಕಂಬಳದಲ್ಲಿ ಏನೇ ಅಂದರೆ ಒಂದು ತೀರ್ಪುಗಾರನಿಗೊಬ್ಬರು ಮಾತಾಡಿದಿದ್ರು, ಕೋಣಗಳ ಯಜಮಾನರಿಗೆ ಅವಮಾನ ಆಗಿದ್ರು ಕೂಡ, ಓಟಗಾರನಿಗೆ ಏನಾದರೂ ತೊಂದರೆ ಆದರೂ ಕೂಡ, ತೊಂದರೆ ಅಂದರೆ ಬಿದ್ದು ತೊಂದರೆ ಅಲ್ಲ, ಏನಾದರೂ ಶಬ್ದದಲ್ಲಿ ಮಾತನಾಡೋ ರೀತಿಯಲ್ಲಿ ಹೆಚ್ಚು ಕಡಿಮೆ ಆದರೆ ಅದನ್ನು ರೈಟಿಂಗಲ್ಲಿ ರಾಜ್ಯ ಸಮಿತಿ ಇರ್ಬೋದು, ಜಿಲ್ಲಾ ಸಮಿತಿ ಇರ್ಬೋದು, ನಮ್ಮ ಶಿಸ್ತು ಸಮಿತಿಯವರಿಗೆ ಕೊಡಬೇಕು ಅನ್ನುವಂಥ ಒಂದು ನಿಯಮ ಇದೆ. ಅವ್ರು ಕೊಡಬೇಕು. ಇವರು ಅಥವಾ ಅಲ್ಲಿಯ ಅಧ್ಯಕ್ಷರು ಯಾರಿದ್ದಾರೆ, ಈಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗಾದರೂ ವಿವರವನ್ನು ಅವರು ಕೊಡಬೇಕು. ನಾನು ಮೌನ ಅಂದರೆ ನಾವು ಜಗಳ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಯಾರಿಗೂ ಕೂಡ ಬಾಡಿಗಾರ್ಡ್ ಆಗಿ ಇರಲಿಕ್ಕೂ ಆಗೋದಿಲ್ಲ. ವಿಷಯವನ್ನು ಅದನ್ನು ವಿವರವನ್ನು ಕೇಳಿದರೆ ನಾವು ಅದಕ್ಕೆ ಬೇಕಾದಂಥ ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ. ಆಮೇಲೆ ಲೋಕೇಶ್ ಶೆಟ್ಟಿ ಅವರು ಬಂದು ಮಾತಾಡೋಗಲ್ಲ ಅಷ್ಟೆಲ್ಲೂ ನಾನಿದ್ದೆ. ಅವ್ರು ಏನು ಮಾತಾಡಿದ್ರು ಸೀದಾ ಸದರ್ನಾಗಿ ಬಂದು ಮಾತಾಡಿದರು. ಏನು ಮಾತಾಡಿದರು ಅನ್ನೋದನ್ನು ನಮ್ಗೆ ಕೇಳಲಿಲ್ಲ. ಕಡಂಬರು ಏನೋ ಮಾತಾಡಿದ್ರು, ಅವರು ಏನೋ ಮಾತಾಡಿದ್ರು, ಮೈಕ್ ಆಫ್ ಇತ್ತು. ಇಮಿಡಿಯೇಟಾಗಿ ಅಲ್ಲಿ ಹೋಗಿ ಅವರನ್ನು ಕೈಯಿಂದ ಎಳ್ಕೊಂಡು ಬಂದು ನಾನು ಈಚೆ ಕೂರಿಸಿದ್ದೇನೆ. ಇಲ್ಲೆಲ್ಲ ನೀವು ಮಾತಾಡಬಾರ್ದು, ಇದು ಸರಿಯಾದ ಜಾಗ ಅಲ್ಲ, ಏನು ಮಾತನಾಡೋದಿದ್ರು ಕೂಡ ಅದಕ್ಕೊಂದು ಪ್ಲೇಸ್ ಅಂತಿದೆ, ಅಲ್ಲಿ ಮಾತನಾಡುವ, ಇದು ಕಂಬಳದ ಜಾಗ ಅಂತೇಳಿ ಇದನ್ನು ಹೇಳಿದ್ದೇನೆ. ನಮ್ಮ ಪೈಕಿ ಇದ್ದವರು ರವೀಂದ್ರ ಕುಮಾರ್ ಕುಕ್ಕುಂದೂರು ಇದ್ದರು, ವಿದ್ಯಾಧರ ಜೈನ್ ಇದ್ದರು, ಅಲ್ಲಿ ಸಮಿತಿಯ ತುಂಬ ಪದಾಧಿಕಾರಿಗಳಿದ್ದರು. ಆದ್ದರಿಂದ ಅದನ್ನು ಆ ಇಶ್ಯೂ ಅಲ್ಲಿಗೆ ಮುಗಿದಿತ್ತು. ಆಮೇಲೆ ವಾಟ್ಸಪ್ ಗ್ರೂಪಲ್ಲಿ ಬಂದಾಗ ಮೇಲೆ ಗೊತ್ತಾದ್ದು, ಅದನ್ನು ವಾಟ್ಸಪ್ಪಲ್ಲಿ ಬಂದದ್ದು ಕೂಡ ನನಗೆ ಗೊತ್ತಿರಲಿಲ್ಲ, ನಾನು ಅದರಲ್ಲೇ ಮೇಲೆ ನೋಡಿದ್ದು, ಆಮೇಲೆ ನೋಡಿದ್ದು. ಇವರು ನಾನೇ ಮಾಡಿಸಿದೆ ಅನ್ನುವಂಥ ರೀತಿಯಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ನಾನು ನಿನ್ನೆ ತನಕೂ ಅಷ್ಟೇ ನನ್ನ ಸೀನಿಯರ್ಸ್ಗಳೇನಿದ್ದಾರೆ, ಕೊಳಚುಕೊಂಡಿರು ಸುಕುಮಾರ್ ಶೆಟ್ಟಿ ಇದ್ದಾರೆ, ಭಾಸ್ಕರ್ ಕೋಟ್ಯಾನ್ ಇದ್ದಾರೆ, ಡಾಕ್ಟರ್ ಜೀವಂದರ್ ಬಲ್ಲಾಳ್ ಇದ್ದಾರೆ, ಇವರೆಲ್ಲರಿಗೂ ಕೂಡ ಮನವರಿಕೆ ಮಾಡಿದೆ. ನನ್ನ ಹೆಸರನ್ನು ಅವರು ತುಂಬ ತಂದರು. ನಾನು ಅಂತ ಹೇಳಿದರೆ ಬೇರೆ ಬೇರೆ ವಿಚಾರದಲ್ಲಿ ಅವರಿಗೆ ಸಹಾಯವನ್ನೇ ಮಾಡಿದ್ದೇನೆ ಬಿಟ್ಟರೆ 90ನೇ ಇಸ್ವಿಯಿಂದ ಕೂಡ ಇಶ್ಯೂ ಬರ್ತಾಯಿತ್ತು. 90ನೇ ಇಸ್ವಿಯಲ್ಲಿ ದಸರಾ ಪ್ರಶಸ್ತಿ ಬಂದಾಗ ಅದರಲ್ಲಿ ದೊಡ್ಡ ಒಂದು ಇಶ್ಯೂ ಆಯಿತು. ಯಾರಿಗೆ ಸಿಗಬೇಕು ಅವರಿಗೆ ಸಿಗಲಿಲ್ಲ, ಅವರ ಮನೆಯವರಿಗೆ ಬಂದು ವೀರಪ್ಪ ಮೊಯ್ಲಿ ಅವರು ಪ್ರಶಸ್ತಿಯನ್ನು ಕೊಟ್ಟ ನಿದರ್ಶನ ಕೂಡ ನಡೆಯಿತು. ತೀರ್ಪುಗಾರರು ಕಂಬಳಕ್ಕೆ ಹೋಗಬಾರ್ದು ಅನ್ನುವಂಥ ಕಾಗದ ಬರೆದದ್ದು ಕೂಡ ನಿದರ್ಶನ ನಡೆಯಿತು. ಆಮೇಲೆ ಏನೋ ಒಂದು ಕಲಾ ಆದಾಗ ಅಲ್ಲಿ ಕೂಡ ಭಾಸ್ಕರ್ ಕೋಟ್ಯಾನವರು ಬಂದದ್ದನ್ನು ಪರಿಹರಿಸ್ತಾ ಇದ್ರು. ಕಂಬಳ ಅನ್ನೋದು ಏನು ಅಂತ ಹೇಳಿದರೆ ಈ ಮಣ್ಣಿನ ಒಂದು ಶಕ್ತಿ, ಈ ತುಳುನಾಡಿನ ಮಣ್ಣಿನಲ್ಲಿ ಒಂದು ಶಕ್ತಿ ಇದೆ. ದೇವರನ್ನು ನಾವು ನಂಬ್ತೀವಿ, ಪ್ರತಿ ಕಂಬಳಕ್ಕೆ ದೇವರ ಪ್ರಸಾದವನ್ನು ಹಾಕ್ತೀವಿ, ನಾಗನ ಆರಾಧನೆ ಮಾಡ್ತೀವಿ, ನಮ್ಮ ನಂಬಿದ ದೈವದ ಕೋಲ ಕೊಡ್ತೀವಿ, ಆ ದೈವದ ನಂಬಿಕೆಯಿಂದ ನಾವು ಬದುಕ್ತೀವಿ. 600-1000 ವರ್ಷಗಳ ಹಿಂದೆ ಯಾವುದು ಕೋರ್ಟು ಕಚೇರಿ ಯಾವುದೂ ಇರಲಿಲ್ಲ. ಆ ಊರಿನ ಗಣ್ಯರು ಆ ದೇವಸ್ಥಾನದ ಎದುರುಗಡೆ ಹೋಗಿ ಯಾರಾದರೂ ತಪ್ಪು ಮಾಡಿದರೆ ದೇವರ ಎದುರು ಹೇಳಿದರೆ ಅದನ್ನು ಮುಕ್ತಾಯಗೊಳಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಶಕ್ತಿ ಇದೆ. ಈ ಕಂಬಳದಲ್ಲಿ ಅನ್ಯಾಯ ಮಾಡಿದವರು ಯಾರೇ ಇದ್ದರೂ ಕೂಡ ಅವರು ಉದ್ಧಾರದ ಉದಾಹರಣೆ ಇಲ್ಲ. ಸತ್ಯಕ್ಕೆ ಜಯ ಸಿಗುವುದಿದ್ರೆ ಅದು ಕಂಬಳದಲ್ಲೇ. ಈ ಮಣ್ಣಿನಲ್ಲಿ ನಮ್ಮ ತುಳುನಾಡಿನಲ್ಲಿ ಅದು ಮಣ್ಣು ಅಂತ ಹೇಳಿದಲ್ಲ, ನಮ್ಮ ಉಸಿರದು. ಆ ಮಣ್ಣಿನ ಬೆಳೆಯಿಂದ ಬಂದಂಥ ಬೆಳೆಯಿಂದ ತಿಂದು ಬದುಕುವವರು ನಾವಾಗಿ ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದಲ್ಲ, ಕಂಬಳವನ್ನು ನಾನು ಸೃಷ್ಟಿ ಮಾಡಿದ್ದಲ್ಲ, ನಮ್ಮ ನಂತರವೂ ಕಂಬಳ ಇರಬೇಕು. ಡಾಕ್ಟರ್ ಜೀವಂದರ ಬಲ್ಲಾಳರು ಮೊನ್ನೆಂದು ಅವರ ಕಂಬಳದಲ್ಲಿ ಮಾತು ಹೇಳಿದರು, ಕಣ್ಣೀರು ಹಾಕಿ ಮಾತು ಹೇಳಿದರು, ಯಾರೇ ಇರಲಿ ನಮ್ಮ ಕಂಬಳ ನಡಿಬೇಕು ಅನ್ನೋಂಥದ್ದು ಮಾತು ಹೇಳಿದರು. ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿ. ಅವರು ಆ ವಯಸ್ಸಿನಲ್ಲಿ ಕೂಡ ಅವರು 26 ಗಂಟೆ 28 ಗಂಟೆ ಕಂಬಳ ಆಗಿದೆ, ಅಲ್ಲೇ ಕೂತು ಕಂಬಳ ಮಾಡಿದರು ನೋಡಿ. ಅದು ಪ್ರೀತಿ. ಕಂಬಳವನ್ನು ಪ್ರೀತಿಸುವ ಜನ ಇದ್ದಾರೆ, ಕಂಬಳವನ್ನು ಆಯೋಜನೆ ಮಾಡುವಂಥ ಜನ ಇದ್ದಾರೆ. ಈ ಕಂಬಳಕ್ಕೆಲ್ಲ ಇಷ್ಟೆಲ್ಲ ಮೆರುಗು ಬರಲಿಕ್ಕೆ ಕೊಳಚಿರ್ಕೊಂಡಿಟ್ಟು ಸುಕುಮಾರ್ ಶೆಟ್ಟರು ಕಾರಣ. ಅವ್ರು ಯಾವತ್ತೂ ಕೂಡ ಹೇಳಲಿಲ್ಲ ನಾನು ಮಾಡಿದೆ ಅಂತ, ಹೇಳಲೇ ಇಲ್ಲ. ಕಂಬಳ ಆಗಿದೆ, ಖುಷಿ ಇದೆ, ಅದರ ಸಂತೋಷ ಇದೆ ಈಗಲೂ ಕೂಡ. ಅವರ ಒಬ್ಬ ಓಟಗಾರ ಬಿದ್ದು ಆಕಸ್ಮಿಕ ಮರಣ ಹೊಂದಿದಾಗ ಅವರ ಹೆಸರಿನಲ್ಲಿ 27 ವರ್ಷದಿಂದ ಒಂದು ಪವನ್ ಚಿನ್ನವನ್ನು ಓಡಿದವನು ಕೊಟ್ಟಿದ್ದಾರೆ. ಒಬ್ಬ ಓಟಗಾರನ ಪ್ರೀತಿ ಅಂದರೆ ಹಾಗೆ. ಅದೇ ನಡುಮುಗ ಕರುಣಾಕರ್ ಶೆಟ್ಟಿ ಅವರ ಸ್ಮರಣಾರ್ಥ ಒಂದು ಕಂಬಳವನ್ನು ಹಳದಂಗಡಿಯಲ್ಲಿ ನಾವು ಮಾಡಿದ್ವಿ. ಹಳದಂಗಡಿಯ ಕಂಬಳ ಒಂದೇ ದಿವಸ ಒಂದು ಲಯನ್ಸ್ ಕ್ಲಬ್ನವ್ರು ಮಾಡ್ತಾ ಇದ್ದ ಕಂಬಳವನ್ನು ನಿಲ್ಲಿಸಲಿಕ್ಕೆ ಆ ದಿನ ಪ್ರಯತ್ನ ಮಾಡಿದ್ದಾರೆ. 88ರಲ್ಲಿ ಪಾಣೆಮಂಗಳೂರು ಕಂಬಳ ಮತ್ತು ಇದು ಒಂದೇ ದಿನ ನಡೆಯಿತು. ಅವರು ಇಲ್ಲಿಗೆ ಯಾವ ತೀರ್ಪುಗಾರರು ಬಂದಿದ್ದಾರೆ ಅಂತೇಳಿ ನೋಡ್ಬೋದು ನೀವು. ಹಿಸ್ಟ್ರಿಯಲ್ಲಿದೆ. ಲಯನ್ಸ್ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಕಂಬಳ ಮಾಡೋದನ್ನೇ ನಿಲ್ಲಿಸಿತು. ನಿಜಾರು ಗೊತ್ತಾ, ಆನಂದ ಅವರು 10 ವರ್ಷ ಕಂಬಳ ಮಾಡಿದರು. ಯಾಕಾಗಿ ನಿಲ್ಲಿಸಿದ್ರು ಅವರ ಮಾತಿನಲ್ಲಿ ನೀವು ಕೇಳಿದವ್ರ ಹತ್ರ ಇದ್ದಾರೆ, ಜನ ಇದ್ದಾರೆ. ಬಾರ್ಕೂರು ಶಾಂತರಾಮ್ ಶೆಟ್ಟರು ಇದ್ದಾರೆ. ಅಂದರೆ ಕಂಬಳವನ್ನು ನಿಲ್ಲಿಸಲಿಕ್ಕೆ ತುಂಬ ಜನ ಪ್ರಯತ್ನ ಮಾಡಿದ್ದಾರೆ. ಕಂಬಳವನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಬೇಕಾದಷ್ಟು ಜನ ಶ್ರಮ ವಹಿಸಿದ್ದಾರೆ. ನಮ್ಮ ಪೇಟಾದವರು ಇಲ್ಲಿ ಬರಬೇಕಿದ್ರೆ ಒಂದು ಪ್ರೆಸ್ ಮೀಟಲ್ಲಿ ಒಬ್ಬರು ಹೇಳಿದ್ರು, ನನಗೆ ಕನಸು ಬಿದ್ದಿದೆ ಕಂಬಳ ನಿಲ್ತದೆ ಅಂತೇಳಿ. ಯಾರ್ಯಾರಿಗೆ ಕನಸು ಹೆಂಗೆ ಬೀಳ್ತದೆ, ಅದೇ ಒಂದು ವಾರದಲ್ಲಿ ಪೇಪರಲ್ಲಿ ಬಂತು ಕಂಬಳಕ್ಕೆ ಕುತ್ತು ಬರ್ತದೆ ಅಂತೇಳಿ. ಒಂದು ಕಂಬಳಕ್ಕೆ ಕುತ್ತು ಬರ್ತದೆ ಅಂದರೆ ಅವರು ನಿಜವಾಗಿ ಆದರೆ ಪೇಟಾ ಸಂಸ್ಥೆಯವರು ಏನು ಮನವಿ ಮಾಡಿದ್ದು, ಇದರಲ್ಲಿ ಹಿಂಸೆ ಇದೆಯಾ ನೋಡಿ ನಿಷೇಧಿಸಿ ಅಂತ. ಆದರೆ ಏಕಾಏಕಿ ಬಂದು ಜಿಲ್ಲಾಧಿಕಾರಿ ಅವರು ಡಾಕ್ಟರ್ ವಿಶಾಲ್ ಅನ್ನೋರು ಜಿಲ್ಲಾಧಿಕಾರಿ ಹಿಂಸೆ ಇದೆಯಲ್ಲೂ ನೋಡಲಿಲ್ಲ, ಕಂಬಳ ಬ್ಯಾನ್ ಅಂದುಬಿಟ್ರು. ಕಂಬಳವನ್ನು ಗೊತ್ತಿದ್ದಂಥ ಹಲವಾರು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಕಮಿಷನರ್ಗಳು ಬಂದಿದ್ದಾರೆ. ಈಗ ಎಲ್ಲ ಕಡೆ ಅಂತ ಹೇಳಿದರೆ ಈ ಮೈಕದ ಸಮಸ್ಯೆನೂ ಕೂಡ ಬಂತು ಈ ಸಲ.
ಆದರೂ ಕೂಡ ಒಂದು ಹೊಂದಾಣಿಕೆಯ ನೆನೆಯಲ್ಲಿ ಒಂದು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಆ ವ್ಯಾಲ್ಯೂಮ್ ಕಡಿಮೆ ಇಟ್ಟು ಕಂಬಳವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದರು. ನೀವೇ ಮಾತಾಡುವಾಗ ಹೇಳಿದ್ರೆ ಹೊಂದಾಣಿಕೆ ನೆಲೆ ಅಂತ. ಆ ಮೊದಲು ನೀವು ಫಸ್ಟ್ ಹೇಳಿದ್ರೆ ಇಂತಹ ಘಟನೆಗಳು ಸಾಕಷ್ಟು ನಡೆದಿದೆ, ನಾವೇ ಮಾತಾಡ್ಕೊಂಡು ಪರಿಹಾರ ಮಾಡಿದ್ವಿ. ಆದ್ರೆ ಸರ್ ಯಾಕೆ ಸರ್ ಈ ಘಟನೆ ಮತ್ತಷ್ಟು ಮತ್ತಷ್ಟು ತೀವ್ರಗಳಿಂದ ಈ ಅಭಿಮಾನಿಗಳ ಸಂಘ, ಈ ಮಾಧ್ಯಮಗಳು, ಈ ವಾಟ್ಸಪ್ಗಳು ಬಂದದ್ರಿಂದ ಎಲ್ಲರೂ ಮಾತಾಡ್ತಾರೆ. ಆ ಮಾತಾಡುವಂಥ ವ್ಯಕ್ತಿ ಅವನ ಸಾಧನೆಯನ್ನು ಸ್ವಲ್ಪ ಗಮನಿಸಬೇಕು. ಒಂದು 30 ವರ್ಷ ಕಂಬಳ ಮಾಡಿದವ ಮಾತನಾಡಿದರೆ ಅದಕ್ಕೆ ಒಂದು ವೆಯ್ಟ್ ಬರುತ್ತದೆ. ಅಥವಾ ಒಂದು ಅದರ ಬಗ್ಗೆ ಹೆಚ್ಚು ಅನುಭವ ಇದ್ದವನು ಬಂದು ಕರೆದು ಮಾತಾಡಿದ್ರೆ ವೆಯ್ಟ್ ಬರುತ್ತೆ. ಇಷ್ಟೆಲ್ಲ ಅಭಿಮಾನಿಗಳು ಇದೆಲ್ಲ ಮಾಡೋದ್ರ ಬದಲು ಆ ಒಂದು ಅಭಿಮಾನಿಗಳ ತಂಡ ಅಧ್ಯಕ್ಷರು ಸುಕುಮಾರ್ ಶೆಟ್ಟರು, ಭಾಸ್ಕರ್ ಕೋಟ್ಯಾನರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಭೇಟಿ ಆಗ್ಬೋದಿತ್ತು. ಅವರನ್ನು ಇಬ್ಬರನ್ನು ಕರೆಸಿ ಅಂತ ಹೇಳ್ಬೋದಿತ್ತು. ಇದಕ್ಕಿಂತ ದೊಡ್ಡ ಇಶ್ಯೂ ಮೂಡುಬಿದಿರೆ ಕಂಬಳದಲ್ಲೂ ನಡೆದಿದೆ, ಮುಲ್ಕಿ ಕಂಬಳದಲ್ಲೂ ನಡೆದಿದೆ, ಕಕ್ಕೆಬದವ ಕಂಬಳದಲ್ಲೂ ನಡೆದಿದೆ. ಅದೊಂದು 2 ಕಂಬಳಕ್ಕೆ ಭಾರಿ ತೊಂದರೆಗಳು ಕೂಡ ಆಯಿತು. ಆದರೆ ಅದನ್ನು ಕರೆದು ಪರಿಹರಿಸುವಂಥ ಒಂದು ಪ್ರಯತ್ನ ಎಲ್ಲರಿಂದ ನಡೆದಿದೆ. ಕಂಬಳ ಇವತ್ತು ಉಳಿದಿದೆ ಅಂತ ಹೇಳಿದರೆ ಈಗಿರುವಂಥ ಪಿಲ್ಲರ್ಸ್ಗಳೇ ಉಳಿಸಿದರು. ಡಾಕ್ಟರ್ ಜೀವೇಂದ್ರ ಬಳ್ಳಾಳ್ ಇರ್ಬೋದು, ಸುಕುಮಾರ್ ಶೆಟ್ಟರ್ ಇರ್ಬೋದು, ಭಾಸ್ಕರ್ ಕೋಟ್ಯಾನ್ ಇರ್ಬೋದು. ಅವರ ಏಜ್ ಸೆಕ್ಟರನ್ನು ಮೀರಿ ಅವರಿಗೆ ಸಿಗುವಂಥ ಲಾಭ ಏನು ಅಂತ ಹೇಳಿದರೆ ಒಂದು ಕಡೆಗೆ ಬೇಜಾರಾಗುತ್ತೆ. ಆದರೂ ಕೂಡ ಕಂಬಳ ಉಳಿಬೇಕು ಅನ್ನುವಂಥ ಪ್ರಯತ್ನ ಇದೆಯಲ್ಲ. ನವೀನ್ ಚಂದ್ರ ಆಳ್ವ ಇದ್ದಾರೆ. ನಾವು ಹೇಳಿದಾಗೆ ಕಂಬಳ ಉಳಿಬೇಕಾದ್ರೆ ನಾವು ಬೆಳಗಾಂ ಅಧಿವೇಶನಕ್ಕೆ ಹೋಗೋಣ ಮತ್ತು 10 ಜನ ಒಟ್ಟಿಗೆ ಬಂದಿದ್ದರು. ಮಾಳಾನಂದ ನಿಲಯದವರು ಬಂದಿದ್ದರು, ಬೋಳದಗುತ್ನವ್ರು ಬಂದಿದ್ದರು, ಇರುವೆಲ್ ಸಶಣ್ಣ ಬಂದಿದ್ದರು, ಚಂದ್ರಾಸ್ ಅನಿಲ್ ಬಂದಿದ್ದರು, ಪಡಿವಾಲ್ಸ್ನವ್ರು ಬಂದಿದ್ದರು. ಇದರ ಮುಂಚೂಣಿಯನ್ನು ವಹಿಸ್ಕೊಂಡವರು ಸುಕುಮಾರ್ ಶೆಟ್ಟರು ವಹಿಸ್ಬೋದು. ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳುವ ಮಾತನ್ನು ಕೂಡ ಅವತ್ತು ಹೇಳಿದರು. ಅದನ್ನು ಕೂಡ ನಾವು ನೆನಪು ಮಾಡಬೇಕು. ನಮಗೆ ಯಾರಾದರೂ ಒಂದು ಉಪಕಾರ ಮಾಡಿದರೆ, ಕಂಬಳವನ್ನು ಯಾರಾದರೂ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಅವರಲ್ಲಿ ಹೇಳಿದ್ರಲ್ಲಿ ನಾವೇನು ತಪ್ಪಿಲ್ಲ. ನಮ್ಮ ಸೀನಿಯರ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಗೌರವಿಸಬೇಕು. ಮತ್ತು ಇವರಿಗೂ ಕೂಡ ಇವ್ರಿಗೆ ಅಪಮಾನ ಆಗಿದೆ ಅಂತೇಳಿ ಆ ರೀತಿಯಲ್ಲಿ ಅವರು ಆ ವರ್ತನೆ ಇರಲಿಲ್ಲ. ಅಲ್ಲಿ ನನಗೆ ಅಪಮಾನ ಆದ ರೀತಿಯಲ್ಲಿ ಒಂದು ವೇಳೆ ಅಪಮಾನ ರೀತಿ ಆದರೆ ಅದು ಮೈಕಲ್ಲಿ ಇಟ್ಟು ಅವ್ರು ಹೋಗ್ತಾರೆ. ಹಾಗೇನಿಲ್ಲ. ಇನ್ನೂ ಅರ್ಧ ಗಂಟೆ ಕಂಟಿನ್ಯೂ ಆಯ್ತು. ನಾನಲ್ಲಿ ಕೂತಿದ್ದೆ ಅವ್ರ ಜೊತೆ. ಇನ್ನು ನಾನೇ ಆಮೇಲೆ ಮೈಕ್ ತಗೊಂಡೋದು. ನಮಗೆ ಮೈಕ್ ಕೊಡಬಾರ್ದು ಅಂತ ಕೆಲವು ಮಾಧ್ಯಮದಲ್ಲಿ ಹೇಳಿದ್ರು. ನಾನು ಯಾವತ್ತೂ ಆ ರೀತಿ ಹೇಳಲಿಲ್ಲ. ನಾನೊಂದು ತೀರ್ಪುಗಾರ ಸಂಚಾಲಕನಾಗಿ ಕಡಂಬರಿಗೆ ಮೈಕ ಕೊಡಬೇಡಿ ಅಂತ ನಾನು ಹೇಳಲೇ ಇಲ್ಲ. ಈ ವಿಚಾರದಲ್ಲೂ ಕೂಡ ನನ್ನ ಪಾತ್ರ ಏನಿಲ್ಲ. ನಾನು ನಂಬಿದ ಈ ಮಣ್ಣಿನ ಗುಣದಲ್ಲಿ, ನಾನು ನಂಬಿದಿರುವ ದೇವರಲ್ಲಿ, ಕಾನತ್ತೂರು ಇರ್ಬೋದು, ಅಂಡಾರ ಕೊಡಮಣಿತಾಯಿ ಇರ್ಬೋದು, ನಮ್ಮ ಅಜ್ಜನ ಮನೆ ಪಡ್ಯರ ಬಿಟ್ಟು ಕೊಡಮಣಿತಾಯಿ, ಯಾವ ದೇವರ ಜಾಗದಲ್ಲಿ ಬಂದರೂ ಕೂಡ ಈ ಮೊನ್ನೆಯ ವಿಚಾರದಲ್ಲಿ ಪಾತ್ರದಲ್ಲಿ ನನ್ನ ಏನೂ ಪಾತ್ರ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬರ್ತೇನೆ. ಅವರಿಗೆ ಕೂಡ ಉಡಪಾಲ್ ಕಡಂಬರ್ ಅವರಿಗೆ ಕೂಡ ಫೋನ್ ಮಾಡಿ ಹೇಳಿದ್ದೇನೆ, ನೀವು ಈ ರೀತಿ ಹೇಳಿದ್ರಿ ಸರ್, ನಾನು ಅವರಿಗೆ ಗೌರವ ಕೊಡ್ತಾ ಇದ್ದೆ. ಏನೇ ಗೌರವ ಕೊಡ್ತಾ ಇದ್ದರೂ ಕೂಡ ನಾವು ಕೊಟ್ಟ ಗೌರವವನ್ನು ಸ್ವೀಕರಿಸುವಂಥದ್ದು ಗುಣ ಕೂಡ ಬೇಕು. ನಾವು ನಮಸ್ಕಾರ ಕೊಟ್ಟರೆ ಅವ್ರು ನೋಡದೆ ಹೋದರೆ ಅದು ನಮಗೂ ಒಂದು ಅವಮಾನ ಆಗುತ್ತೆ. ನಮ್ಮ ನಮಸ್ಕಾರಕ್ಕೆ ಬೆಲೆ ಇರ್ತದೆ. ಆದ್ದರಿಂದ ಅವರ ಪ್ರಾಯಕ್ಕೆ ಗೌರವ ಕೊಟ್ಟಿದ್ದೇವೆ. ಕಂಬಳವನ್ನು ಪ್ರೀತಿಸುವ ಜನವನ್ನು ನಾವು ಬೆಂಬಲಿಸಬೇಕು. ನನಗೂ ನನ್ನ ಅಭಿಮಾನಿಗಳು ನಿನ್ನೆಯಿಂದ ಈಗ ನನ್ನ ವಾಯ್ಸ್ ಕೂಡ ಹೋಗಿದೆ. ಅಂದರೆ ಎಷ್ಟೋ ಜನ ಫೋನ್ ಮಾಡಿದರು, ನೀವೇನು ಮಾತನಾಡೋದಿಲ್ಲ. ನಾನು ಏನು ಮಾತಾಡೋದು, ನಾನು ನನ್ನ ನಂಬಿದ ದೇವರ ಮೇಲೆ ಬಿಟ್ಟಿದ್ದೇನೆ. ಸರ್, ನೀವೇ ಹೇಳಿದ್ರೆ ಅಭಿಮಾನಿಗಳು ಅವರವರಾಗಿ ಈ ವಿಷಯ, ನಮ್ಮ ಅಭಿಮಾನಿಗಳು ಲಕ್ಷಾಂತರ ಇರಬಹುದು, ಹೇಳಿಕ್ ಬರುವುದಿಲ್ಲ, ಬದಲು ಹಿರಿಯರ ಹತ್ರ ಮಾತಾಡಬಹುದು ಅಂತ ಹೇಳಿದ್ರೆ. ಸೊ ಅದು ಒಂದು ಸೈಡ್ ಆದ್ರೆ, ಈಗ ನಿಮ್ಮದೇ ಒಂದು ಸಮಿತಿ ಇದೆ, ತೀರ್ಪುಗಾರರ ಸಮಿತಿ ಅಂತ ಇರ್ತದೆ, ಜಿಲ್ಲಾ ಸಮಿತಿ ಅಂತ ಇರ್ತದೆ. ಸೊ ಈ ವಿವಾದಕ್ಕೆ ಸಂಬಂಧಪಟ್ಟದ್ದೇ ಸಮಿತಿಯಿಂದ ಮುಂದೆ ಏನಾದರೂ ಆಕ್ಷನ್ ತಗೊಳ್ತೀರಾ ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಸರ್, ನಿಮ್ಮಿಂದ ಏನಾದರೂ ತಗೊಳ್ಳೋದಾದ್ರೆ? ನಾವು ತೀರ್ಪುಗಾರರ ಸಮಿತಿಯಲ್ಲಿ ಅದೇ ದಿವಸ, ಇದೆಲ್ಲ ವಾಟ್ಸಪ್ಪಲ್ಲೇ ಬಂದ ದಿವಸನೇ ಬೆಳಿಗ್ಗೆ, ಮರುದಿವಸ ಬೆಳಿಗ್ಗೆ ನಾನು, ರಾಜು ಶೆಟ್ಟರು, ನಮ್ಮ ತೀರ್ಪುಗಾರರು 4-5 ಜನ ಇದ್ದರು. ಒಂದು ತೀರ್ಮಾನ ಮಾಡೋಣ, ಏನಂತ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋಣ ಅಂತ ಹೇಳಿದ್ವಿ. ಅದರ ಮರುದಿವಸ ಮೂಲ್ಕಿಯಲ್ಲಿ ಕಂಬಳ ಇತ್ತು. ಮೂಲ್ಕಿ ಕಂಬಳದಲ್ಲೂ ಕೂಡ ಅವರು ಕಂಬಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದರೆ ಇದು ಏನು ಆಗಿಲ್ಲ ಅಂತ ಅರ್ಥ ಅಲ್ವಾ? ಈಗ ಕೇಳಬೇಕು ಅಂತಿದ್ರೆ ಏನಾದರೂ ಅದರಲ್ಲಿ ಸಮಸ್ಯೆ ಇರಬೇಕು ಅಂತ. ಅದು ಏನಿಲ್ಲ ಅಂತೇಳಿ ನಾವು ಭಾವಿಸ್ಕೊಂಡ್ವಿ, ಇಲ್ಲದ್ರೆ ಕೇಳು. ಆಮೇಲೆ ಮಾಧ್ಯಮದಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂತು. ಎಲ್ಲ ವಾಟ್ಸಪ್ಗಳು ತುಂಬ ಇರುತ್ತೆ ಅಲ್ವಾ? ಅವರವರ ಅಭಿಪ್ರಾಯನ ಹೇಳುವಂಥ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ. ನಮ್ಮದು ಕೂಡ ನಮ್ಮ ಸ್ವಾತಂತ್ರ್ಯ ನಮಗಿದೆ. ಆದರೆ ಅವರಿಗೆ ಅಪಮಾನ ಆಗಿದೆ ಅಂತೇಳಿ ಭಾವಿಸುವವರು ಇನ್ನೊಬ್ಬರಿಗೆ ಅಪಮಾನ ಆಗಬಾರ್ದು ಅಂತೂ ಭಾವಿಸಬೇಕು ಅಂತ ನಾನು ಹೇಳೋದು. ಅವರ ಒಂದು ಅಪಮಾನ ಎಷ್ಟೋ, ಏನೂ ತಪ್ಪು ಮಾಡಿದವನಿಗೂ ಅಪಮಾನ ಬರೋದು ಅಷ್ಟೇ ತಪ್ಪಲ್ಲ. ಮೌನವಾಗಿರೋದೆ ನಾವೇನಲ್ಲಿ ಬೊಬ್ಬೆ ಹಿಡಿಲಿಕ್ಕಾಗೋದಿಲ್ಲ. ಅವರಿಂದ ಮೈಕ ತೆಗೆದುಕೊಂಡು ನಾವು ಮಾತನಾಡಿದನ್ನು ಜೋರು ಮಾಡುವಂಥ ಪರಿಸ್ಥಿತಿಯೂ ಇಲ್ಲ. ನಾವೀಗ ಮೈಕದಲ್ಲಿರುವಾಗ ಕೆಲವು ಸಲ ನಮಗೂ ಹೇಳಿದವರಿದ್ದಾರೆ, ಹಲೋ ಸ್ವಲ್ಪ ನೀವು ಮಾತಾಡೋದು ಕಡಿಮೆ ಮಾಡಿ, ಈಗ ಕೋಣ ಬರ್ತಾ ಇದೆ ಅಂತ, ಗಂತಿಗೆ ಬರ್ತಾ ಇದೆ ಅಂತ ಹೇಳಿದರೆ ನಾವಿಲ್ಲಿ ಸ್ಟಾಪ್ ಮಾಡ್ತೀವಿ. ಮಾಡಲೇಬೇಕು. ಅದೇನು ದೊಡ್ಡ ವಿಚಾರ ಅಲ್ಲ. ಸ್ವರದಲ್ಲಿ ಭಿನ್ನಾಭಿಪ್ರಾಯ ಅವ್ರದ್ದು, ಏಕವಚನದಲ್ಲಿ ಹೇಳಿದರೆ ಅದು ಸ್ವಲ್ಪ ಅವರದ್ದು ಒಂದು ಆ ಮಾತಲ್ಲಿ ಬಂದಿರಬಹುದು.
ಅದು ಬಿಟ್ಟರೆ ಬೇರೆ ಏನು ಅವಾಚ್ಯ ಶಬ್ದವನ್ನು ಹೇಳಿದ್ದು ನಾನು ಕೇಳಲಿಲ್ಲ ಅದರಲ್ಲಿ. ಆದ್ದರಿಂದ ಅದು ಅವಾಚ್ಯ ಶಬ್ದ ಆಗದೇ ಇರೋದ್ರಿಂದ ಅವರವರ ಮನಸ್ಸಿನಲ್ಲಿ ಅದು ಬರಲಿಲ್ಲ ಅಂತೇಳಿ ನಾನು ಭಾವಿಸ್ಕೊಂಡೆ. ಅದರಿಂದಾಗಿ ಮೌನವಾಗಿದೆ. ಅದನ್ನು ನನ್ನ ಹೆಸರನ್ನು ಬೇಕಂತ ಯಾಕೆ ಸೇರಿಸಿದ್ರು ಗೊತ್ತಿಲ್ಲ. ನ್ಯೂಸ್ನಲ್ಲಿ ಹೇಳುವಾಗಲಾಗಲಿ ಅವರು ನನ್ನ ಹೆಸರನ್ನು ಹೇಳಿದರು. ಬಟ್ ಏನೇ ಇದ್ದರೂ ಕೂಡ ಕಂಬಳದ ಒಳಿತನ್ನು ಬಿಟ್ಟು ಕಂಬಳದ ಕೆಡುಕಾಗಿ ನಾನು ಏನಾದರೂ ಮಾಡಿದ್ದಿದ್ದರೆ, ಅದು ಎಲ್ಲೇ ಮಾಡಿದ್ದಿದ್ರೂ ಕೂಡ ಅವ್ರು ಬಂದು ನನ್ನ ಹತ್ರ ನೀನು ಇದು ಮಾಡಿದ್ದು ತಪ್ಪು ಅಂತ ಹೇಳಿದರೆ ಅದನ್ನು ನಾನು ಒಪ್ಪಿಕೊಳ್ತೇನೆ. ಏನೋ ತಪ್ಪು ಮಾಡದೇ ಇರುವಂಥ ನಾನು ದೇವರ ಮೇಲೆ ಬಿಟ್ಟಿದ್ದೇನೆ. ದೇವರ ನ್ಯಾಯಾಲಯದಿಂದ ದೊಡ್ಡ ನ್ಯಾಯಾಲಯ ಯಾವುದೂ ಇಲ್ಲ. ಅದರಲ್ಲಿ ಸತ್ಯವೇ ಗೆದ್ದದ್ದು. ಹಿಂದಿನ ಕಾಲದಿಂದ ನೋಡಿದ್ದೇನೆ ನಾನು. ಕಂಬಳದಲ್ಲಿ 50 ವರ್ಷ, ಪ್ರಾರಂಭದ 70ನೇ ಇಸ್ವಿಯಲ್ಲಿ ಚಿಕ್ಕ ಹುಡುಗನಾಗಿದ್ದಾಗ ಕಂಬಳಕ್ಕೆ ಬಂದವನು ಇಂದಿಗೂ ಕೂಡ ಕಂಬಳದ ನನ್ನ ಉಸಿರು. ಆದ್ದರಿಂದ ಕಂಬಳ ಉಳಿಬೇಕೇ ಹೊರತು ಇಂಥ ಜಗಳಗಳು, ಸಣ್ಣ ಸಣ್ಣ ವಿಚಾರಗಳು, ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಮಾತನಾಡೋದಾಗಲಿ ವಾಟ್ಸಪ್ಗಳಲ್ಲಿ ಬರುವುದಾಗಲಿ ಅದು ಒಳ್ಳೆಯ ಲಕ್ಷಣ ಅಲ್ಲ. ಮತ್ತೆ ಒಟ್ಟಾರೆಯಾಗಿ ಮಂಗಳೂರು ಏನು ಕಂಬಳದಲ್ಲಿ ನಡೆದಂತ ಈ ಘಟನೆಗೆ ಈ ಒಂದು ವಿವಾದಕ್ಕೆ ಅಂತ್ಯ ಹೇಗೆ ಸರ್? ಇದು ಹೀಗೆ ಮುಂದುವರಿತದ ಅಥವಾ ಅಂತ್ಯ ಅಂದ್ರೆ ಯಾವ ರೀತಿ ಇರಬೇಕು ಅಂತ ನೀವು ಹೇಳ್ತೀರಾ? ಇಷ್ಟರ ತನಕ ಅಂತ್ಯ ಅಂತ ಹೇಳಿದರೆ ಯಾರದೋ ಆದರೂ ಈ ಸೀನಿಯರ್ಗಳಲ್ಲಿ ಒಂಚೂರು ನೀನು ತಪ್ಪು ಮಾಡಿದ್ಯಪ್ಪ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಂಡು ಸರಿಪಡಿಸ್ಕೋದು ಒಂದನೇದ್ದು. ಎರಡನೇದ ಯಾರು ತಪ್ಪು ಮಾಡಿದರೆ ನನಗೆ ಅಪಮಾನ ಆಗಿದೆ ಅಂತೇಳಿ ನಾನು ಇನ್ನೊಬ್ಬನಿಗೆ ಅಪಮಾನ ಮಾಡಿದೆಯಲ್ಲ, ಅದು ಅವನದೇ ತಪ್ಪು. ಏನೂ ಅಪಮಾನ ಮಾಡದಿರುವವನ ಹೆಸರನ್ನು ಹೇಳಿ ಹೆಸರು ಕೆಡಿಸುವಂಥ ಕೆಲಸ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಒಂದು ಅದು ಯಂಗ್ ಜನ್ರೇಷನ್ ಇರ್ಬೋದು, ಸೀನಿಯರ್ಸ್ಗಳಿರ್ಬೋದು. ಪ್ರಾಯದ ಗುಣ ಪ್ರತಿಯೊಬ್ಬರಿಗೂ ಬರುತ್ತದೆ. ನನ್ನ ಪ್ರಾಯಕ್ಕೂ 80 ವರ್ಷ ಆಗುವಾಗ ಹೇಗಾಗ್ತದೆ ನಮ್ಗೆ ಹೇಳಿಕ್ಕೆ ಬರೋದಿಲ್ಲ. 80 ವರ್ಷ ಬದುಕ್ತಾರ ಇಲ್ವೋ ಅಂತೇಳಿ ಹೇಳಿಕ್ಕೆ ಹೋಗೋದಿಲ್ಲ. ಆ ವರ್ಷ ಬದುಕಿದ್ದೀವಿ ನಾವು. ಮುಂದಿನ ಪೀಳಿಗೆ ನಾವು ಏನು ಕೊಡ್ಬೋದು? ಒಳ್ಳೆಯ ಸಂದೇಶ ಕೊಡಬೇಕು. ನಮ್ಮಿಂದ ಒಳ್ಳೆಯದಾಗಿ ಬನ್ನಿ ಅಂತ. ನನ್ನಿಂದ ಇನ್ನೊಬ್ಬ ಒಳ್ಳೆಯ ಓಟಗಾರ ಬಂದಾಗ ನಾನು ಅವರಿಗೆ ನೇಗಿಲು ಕೊಡಬೇಕು, ಓಡು ಅಂತ ಹೇಳಬೇಕು. ನಾನೇ ಓಡ್ತಾ ಇರಬೇಕು, ಅವನು ಬರಬಾರ್ದು ಅಂತ ಇರಬಾರ್ದು. ಯಾರೇ ಹೊಸ ಯುವಕರು ಬರಲಿ ಅವರಿಗೆ ಸ್ಫೂರ್ತಿ ಆಗಬೇಕು. ಯಾರೇ ಬರಲಿ, ನಮ್ಮೊಳಗೆ ತುಂಬ ಸಲ ಈ ತೀರ್ಪುಗಾರರ ಒಳಗೂ ಕೆಲವು ಸಲ ಭಿನ್ನಾಭಿಪ್ರಾಯಗಳು ಇದ್ದೇ ಇರುವುದಿಲ್ಲ ಅಂತಲ್ಲ. ಆದರೆ ಅದನ್ನೆಲ್ಲವನ್ನು ಸರಿಪಡಿಸ್ಕೊಂಡೋಗಿದೆ ನಮ್ಮ ಸೀನಿಯರ್ಸ್ಗಳು. ಕಂಬಳದ ಅನುಭವ ಅಂತ ಹೇಳೋದು ಏನಂತ ಹೇಳಿದರೆ ಅದು ಸೀನಿಯರ್ಸ್. ಆ ಸೀನಿಯರ್ಸ್ಗಳು ಕೊಡುವಂಥ ಮಾರ್ಗದರ್ಶನ ಇದೆ, ಸೀನಿಯರ್ಸ್ ಕೊಡುವಂಥ ಮಾತುಗಳೇನಿದೆ ಅದನ್ನು ನಾವು ಒಪ್ಪಿಕೊಳ್ಳಬೇಕು. ನನ್ನದೇ ಸರಿ ಅಂತಲ್ಲ. 10 ಜನರ ಒಟ್ಟಿಗಿರುವಾಗ ಒಂದು ಬಹುಮತ ಅಂತ ತೀರ್ಮಾನ ಬರ್ತದೆ. 8 ಜನ ಒಂದು ಅಭಿಪ್ರಾಯವನ್ನು ಹೇಳಿದಾಗ ಆ 2 ಜನರ ಅಭಿಪ್ರಾಯವೇ ದೊಡ್ಡದು ಅಂತ ಮಾತಾಡಬಾರ್ದು. ಆ 2 ಜನರು ತಪ್ಪಿದರೆ ಅದನ್ನು ಒಪ್ಪಿಕೊಳ್ಳಬೇಕು. ಅದಾಗ ಮಾತ್ರ ಕಂಬಳ ಉಳಿಯುತ್ತದೆ. ನನ್ನಿಂದ ಕಂಬಳ ಅಲ್ಲ, ನಾನು ಕಂಬಳದಿಂದ. ನಾನು ಕಂಬಳವನ್ನು ಪ್ರೀತಿಸಿ ಬದುಕಿದವನಿಗೆ ಕಂಬಳ ಖುಷಿ ಕೊಟ್ಟಿದೆ. ಕಂಬಳವನ್ನು ದ್ವೇಷ ಮಾಡಿ ಬದುಕಿದವನಿಗೆ ಅದು ಖುಷಿ ಕೊಟ್ಟಿಲ್ಲ. ನನಗೆ ಖುಷಿ ಸಿಗಲಿಲ್ಲ ಅಂತೇಳಿ ಎಲ್ಲರಿಗೂ ಖುಷಿ ಸಿಗಬಾರ್ದು ಅಂತ ಮಾಡೋದು ಸರಿಯಲ್ಲ. ನಾನಿರುವಷ್ಟು ದಿನ ಕಂಬಳ ಇರಲಿ, ಇನ್ನೂ ಇದರ ಬೆಳವಣಿಗೆ ಆದರೆ ನನಗೂ ಸಂತೋಷ ಅಂತ ಭಾವಿಸ್ಕೊಳ್ಬೇಕು. ಒಂದು ಅರ್ಧ ಗಂಟೆ ಕಂಬಳದಲ್ಲಿ ಹೋಗಿ ಕುಳಿತು ಬಂದರೆ ಅದರ ಖುಷಿನೇ ಬೇರೆ. ಅಷ್ಟು ಜನ ಸಿಗ್ತಾರೆ, ಅಷ್ಟು ಪ್ರೀತಿ ಸಿಗುತ್ತೆ, ಬೇರೆ ಎಲ್ಲಿ ಸಿಗುತ್ತೆ? ಅದನ್ನು ಪ್ರೀತಿ ಕೇಳಿ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಹೋದಾಗ ತುಂಬ ಅಭಿಮಾನಿಗಳಿದ್ದಾರೆ. ಅದು ಫೋನ್ ಹೇಳಿದಲ್ಲ, ಎಲ್ಲರೂ ಕೂಡ ನಾವು ನಿಮ್ಮ ಜೊತೆಗಿದ್ದೇವೆ. ನಾನೇ ಕೆಲವು ಸಲ ಹೇಳೋದುಂಟು, ನಮಗೂ ಇನ್ನು ಸಾಕು, ಬೇಕಾದರೆ ಇನ್ನೊಬ್ಬರು ಬರಲಿ, ಹೊಸೊಬ್ಬರು ಬರ್ತಾರೆ, ನಡ್ಕೊಂಡು ಹೋಗಲಿ. ಉಸೇನ್ ಬೋಲ್ಟ್ನ ಟೈಮಿಂಗ್ಸ್ ಕ್ಯಾಲ್ಕುಲೇಟ್ ಮಾಡಿ ಹಾಕಿದೆ, ಆವಾಗಲೂ ಟೀಕೆಗಳು ಬಂತು. ನಾನು ಹಾಕಿದ್ದಂತೆ ನಮ್ಮ ಕಂಬಳಕ್ಕೊಂದು ಪ್ರಚಾರ ಬರಲಿಲ್ಲ ಅಂತ. ಇಲ್ಲ, ಚಾನಲ್ಗಳವ್ರ ಮನೆಗೆ ಹೋದರು. ಶ್ರೀನಿವಾಸ ಗೌಡನಿಗೆ ಪ್ರಶಸ್ತಿ ಬಂತು. ಶ್ರೀನಿವಾಸ ಗೌಡನಿಗೆ ಪ್ರಶಸ್ತಿ ಬಂದಾಗ ಎಲ್ಲೂ ನಾನು ಅದನ್ನು ಬರೆಸಿದ್ದಂತ ಹೇಳಲೇ ಇಲ್ಲ, ನಾನು ಕೇಳಲಿಲ್ಲ. ಎಲ್ಲ ಪ್ರಶಸ್ತಿಗಳ ಜೊತೆ ಬೇರೆ ಬೇರೆಯವರ ಫೋಟೋ ಬಂತು. ನನಗೆ ಬೇಜಾರು ಇಲ್ಲ, ನಾನು ಇರಬೇಕು ಅಂತ ಹೇಳಲೂ ಇಲ್ಲ. ನನ್ನದೇ ಇವರು ಶ್ರೀನಿವಾಸ ಗೌಡಿಂದ ಎಲ್ಲ ಇದು ಆಯಿತು ಅಂತ ಹೇಳೋರು ಇದ್ದಾರೆ. ಆದರೆ ಬರದಿಂದ ಬಂತು. ಈಗ ಮೊನ್ನೆ ಸ್ವರೂಪ್ ಬಂದ, ಆ ಹುಡುಗ ಬೈಂದೂರಿನೊಬ್ಬ ಹುಡುಗ, ಆವಾಗಲೂ ಖುಷಿಪಟ್ಟೆ. ಒಬ್ಬ ಓಟಗಾರನಿಗೆ ಕ್ರೀಡಾ ಪ್ರಶಸ್ತಿ ಸಿಗಬೇಕು ಅಂತ 2007ರಿಂದ ಪ್ರಯತ್ನ ಪಟ್ಟವನು ನಾನು ಯಾವತ್ತೂ ಪಟ್ಟಿದ್ದೇನೆ ಅಂತ ಹೇಳಲಿಲ್ಲ. ಸಿಗುವಾಗ ಸಂತೋಷಪಟ್ಟಿದ್ದೇನೆ. ಕ್ರೀಡಾ ಸಾಧಕರಿಗೆ ಪ್ರಶಸ್ತಿ ಬಂತು, ಅದು ಸಂತೋಷಪಟ್ಟಿದ್ದೇನೆ. ನ್ಯಾಯಯುತ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಗಲಿ. ಈಗ ಹಳದಂಗಡಿ ರವಿಕುಮಾರ್ ಸಿಗಲಿಲ್ಲ, ಸ್ವಲ್ಪ ಬೇಜಾರಿದೆ. ಭಾಸ್ಕರ್ ಕೋಟ್ಯಾನ್ರೆ ಅವರು ಸಿಗಲಿಲ್ಲ, ಅದು ಸ್ವಲ್ಪ ಬೇಸರಿದೆ. ಅಷ್ಟು ಸಾಧನೆ ಅವ್ರು ಕೇಳುವರಲ್ಲ, ನನಗೆ ಬೇಕು ಅಂತ ಕೇಳಿದ್ದೇ ಇಲ್ಲ. ಈ ಸಲ ಸಹಕಾರಿ ರತ್ನ ಪ್ರಶಸ್ತಿ ಬಂತು ಅವರಿಗೆ, ಎಷ್ಟು ಖುಷಿ ಆಯಿತು. ಅದೇ ಅವರಿಗೆ ಕಂಬಳಕ್ಕೊಂದು ಪ್ರಶಸ್ತಿ ಸಿಕ್ಕಿದರೆ ಅವರೊಂದು ಜೀವನದ ಮೌಲ್ಯವನ್ನು ಅವರನ್ನು ಪ್ರೀತಿಸೋರಿಗೆ ಒಂದು ಖುಷಿ ಆಗ್ತಿತ್ತು ಅಲ್ವಾ? ಅದರಿಂದ ಯಾವುದೇ ಕಂಬಳದ ವಿವಾದಗಳಿದ್ದರೂ ಕೂಡ ಅಭಿಮಾನಿಗಳು ಸಭೆ ಸೇರಿ ಏನೇ ಸೇರಿದರೂ ಕೂಡ ಕಂಬಳ ಒಳಿತಿನ ಬಗ್ಗೆ ಚಿಂತನೆ ಮಾಡಿ. ನಮಗೆ ಸ್ವಲ್ಪ ನೋವಾಗಿದೆ, ನನ್ನ ಇದನ್ನೇ ದೊಡ್ಡದು ಮಾಡುವ ಬದಲು ಕಂಬಳಕ್ಕೆ ಹಾಳಾಗದ ರೀತಿಯಲ್ಲಿ ಬೆಳೆದರೆ ಅದು ಕಂಬಳ ಉಳಿಯುತ್ತದೆ. ಈ ಮಣ್ಣಿನ ಕ್ರೀಡೆ ಉಳಿಯುತ್ತೆ. ಬೇರೆ ದೇಶದ ಜನರು ಬಂದು ಅವರ ದೇಶದ ಸಂಸ್ಕೃತಿ ಹೇಳುವಾಗ ನಮ್ಮ ದೇಶದ ತುಳುನಾಡ ಸಂಸ್ಕೃತಿಯನ್ನು ನೋಡಿ ಖುಷಿ ಪಡ್ತಾರೆ. ಆ ಖುಷಿ ಎಲ್ಲರಿಗೂ ಕೊಡಿ. ಅದು ಬಿಟ್ಟು ನನಗಾಗಿ ಹೀಗಾಯಿತು, ನನಗೆ ಹಾಗಾಯಿತು ಅನ್ನೋ ಬದಲು ನಾನು ಏನು ಮಾಡಿದ್ದೇನೆ ಅನ್ನೋದನ್ನು ಹಿಂದಿನಿಂದ ನೋಡ್ಕೊಂಡು ಬನ್ನಿ. 90ರಿಂದ ಇಷ್ಟರ ತನಕ ಪ್ರತಿ ಹಂತದಲ್ಲೂ ಆಯಿತು. ಕೆಲವು ಸಲ 14-15ರಲ್ಲಿ ನಮ್ಮ ಗುಣಪಾಲ ಕಡಂಬರು ಅನೌನ್ಸ್ ಮಾಡಿದ್ರು, ಇಲ್ಲಿಗೆ ನಿಲ್ತದೆ ಕಂಬಳ, ಸಾಂಪ್ರದಾಯಿಕ ಕಂಬಳ ಮಾತ್ರ ನಡೀತದೆ, ಇದು ನಡೆಯುವುದಿಲ್ಲ. ಈ ಕಂಬಳಕ್ಕೆ ಪೇಟದವರ ಹತ್ರ 700 ಕೋಟಿ ದುಡ್ಡಿದೆ, ಇನ್ನು ನಿಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗಲೂ ನಾನು ಹೇಳಿದ್ದೇನೆ, ನಮಗೆ ದುಡ್ಡಿಗೆ ಏನು ತೊಂದರೆ ಇಲ್ಲ, ನಮ್ಮ
ಶ್ರೀನಿವಾಸ್ ಕಾಮತ್ರಿ ಇದ್ದರು, ಕಾರ್ಕಳ ಹತ್ರ ಗುಂಡ್ಯಾಡ್ಕ, ನಮ್ಮ ಜೀವನದಾಸ್ ಅಡ್ಡಿ ಅಂತ ಇದ್ದು, ಸುಕುಮಾರ್ ಶೆಟ್ಟಿ ಇದ್ದರು, ಮಾಳದವರಿದ್ದರು. ದುಡ್ಡು ನಮ್ಮವರಿತ್ತು, ಎಷ್ಟು ಬೇಕಷ್ಟು ಕೊಟ್ಟಿದ್ದಾರೆ. ಒಂದು 15 ಲಕ್ಷ ರೂಪಾಯಿ ಆವಾಗ ಸುಪ್ರೀಂ ಕೋರ್ಟ್ ಹೋಗಬೇಕಿದ್ರೆ ಬೇಕು ಅಂತ ಹೇಳಿದರು. ನಾನೇ ಆವಾಗ ಪ್ರಥಮ ಬೇಕಾದರೆ ಅಲ್ಲಿ ಫೈಲ್ ನೋಡಿ ತೆಗೆದು ನೋಡಿ ಕಾರ್ಯದರ್ಶಿಯಾಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಅಪಿದಾವತ್ ಹಾಕಬೇಕಿದ್ರೆ ನನ್ನದೇ ಸೈನ್ ಹಾಕಿ ಕೊಟ್ಟಿರೋದು. ಆದರೆ ಏನಾಯಿತು ಅಂತ ಹೇಳಿದರೆ 1.5 ಲಕ್ಷ ರೂಪಾಯಿ ಮಾತ್ರ ಅವರು ತಗೊಂಡ್ರು. ಶೈಲೇಶ್ ಮಡಿಯಾಳ ಅಂತ ನಮ್ಮ ಬೆಂಗಳೂರಿನ ವಕೀಲರು 1.5 ಲಕ್ಷ ಮಾತ್ರ ತಗೊಂಡ್ರು. ಅದು ಬಿಟ್ಟು ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್ ವೇಣುಗೋಪಾಲ್ ರಾವ್ ಅಂತಿದ್ದು ಅವರನ್ನು ಸದಾನಂದ ಗೌಡರು ನೇಮಕ ಮಾಡಿದರು. ಕರ್ನಾಟಕ ಸರ್ಕಾರ ಆದಿತ್ಯ ಗುರುದತ್ ಕಾಮತ್ ಅಂತ ಇದ್ದು ಅವರನ್ನು ನೇಮಕ ಮಾಡಿದರು. ಯಾವುದೇ ವಕೀಲ್ ಫೀಸ್ ಕೊಡದೆ ನಮ್ಮ ಕಂಬಳವನ್ನು ಉಳಿಸ್ಲಿಕ್ಕೆ 2 ಸರ್ಕಾರಗಳು ಪ್ರಯತ್ನ ಮಾಡಿದ್ದು. ವಿಧೇಯಕ ಮಂಡನೆಯೇ ಅಷ್ಟೇ, ಒಂದು ಸಲ ತಪ್ಪಾಗಿದ್ದು 1 ವರ್ಷ ಕಂಬಳ ಆಗಲಿಲ್ಲ. 16, 17 ಎಲ್ಲ ಕೋಣಗಳ ಯಜಮಾನರು ಆ ವರ್ಷ ಕೋಣಗಳನ್ನು 1 ವರ್ಷ ಇಡೀ ಸಾಕಿದ್ರು, ಒಂದು ಸಲ ಓಡಿಸಲಿಲ್ಲ. ಅದು ಕಂಬಳ ಉಳಿದಿದೆ. ಇವತ್ತು 300 ಜೊತೆ ಕೋಣಗಳಿದೆ ಅಂತ ಹೇಳಿದರೆ ಆ 300 ಜೊತೆ ಕೋಣಗಳವರ ಮನೆಯವರ ಮನಸ್ಥಿತಿ ಅರ್ಥ ಮಾಡ್ಕೋಬೇಕು. ಎಷ್ಟು ಪ್ರೀತಿಯಿಂದ ಸಾಕ್ತಾರೆ, ಎಷ್ಟು ಪ್ರೀತಿಯಿಂದ ಭಾಗವಹಿಸ್ತಾರೆ. ಆ ನೊಗ ನೇಗಿಲು ಹಿಡ್ಕೊಂಡು ಟೆಂಟಲ್ಲಿ ಬಂದು ಕೂತ್ಕೊಳ್ಬೇಕಿದ್ರೆ ನಾವು ಸೋಲ್ತೇವೆ ಅಂತ ಬರೋದೇ ಇಲ್ಲ. ಅವರು ಗೆಲ್ತೀವಿ, ನಾವು ಏನು ಗೆಲ್ದಿದ್ರು ಕೂಡ ಮನಸ್ಸು ಗೆಲ್ತೀವಿ ಅನ್ನೋದು ಮನಸ್ಸಿರ್ತದೆ. ಅಷ್ಟೆಲ್ಲ ಮನಸ್ಸುಗಳಿಗೆ ನೋವು ಕೊಟ್ಟರೆ ನಮಗೇನು ಸಿಗ್ತದೆ? ಏನೂ ಸಿಗೋದಿಲ್ಲ, ಮನೆಯಲ್ಲಿ ಬೇಸರ ಮಾತ್ರ. ಆದ್ದರಿಂದ ಇಷ್ಟೆಲ್ಲ ಜನರಿಗೆ ಬೇಸರ ಕೊಡಬೇಡಿ. ಪ್ರತಿಯೊಬ್ಬನ ಮನಸ್ಸಿನಲ್ಲೂ ಕಂಬಳ ಬೇಕು ಅಂತಿದೆ, ಪ್ರತಿಯೊಬ್ಬರ ಭಾವನೆಯಲ್ಲೂ ಕಂಬಳ ಬೇಕು ಅಂತಿದೆ. ನನ್ನಿಂದ ಎಲ್ಲಾದರೂ ಕೂಡ ಯಾರಿಗೇ ಆದರೂ ನೋವಾಗಿದ್ದರೆ ಅವರು ಅದನ್ನು ಮನ್ನಿಸಬೇಕು. ನಾನು ನೋವು ಮಾಡಿಲ್ಲ, ನನ್ನ ಸತ್ಯದ ವಿಷಯದಲ್ಲಿ ನಾನು ನೋವು ಮಾಡಿಲ್ಲ. ಮಾಡಿದ್ರೂ ಆಗಿದ್ದರೆ ಬೈ ಮಿಸ್ಟೇಕ್ ಕೆಲವು ಸಲ ಈ ಸೆಂಟೆನ್ಸ್ ಬರುವ ಏಕವಚನದಲ್ಲಿ ಮಾತಾಡಿದರು, ಬಹುವಚನ ಬರಲಿಲ್ಲ ಅಂತ ಬಂದಿರ್ಬೋದು. ಅದನ್ನು ಎಲ್ಲರೂ ಕೂಡ ಮರೆತು ಕಂಬಳದ ಒಳಿತಿಗಾಗಿ ಅವರವರ ತಪ್ಪನ್ನು ತಿದ್ದಿಕೊಂಡು, ನನ್ನಿಂದ ತಪ್ಪಾಗಿದ್ದರೆ ಅದನ್ನು ಹೇಳಬೇಕು. ನನ್ನಿಂದ ಒಂದು ಬೈ ಮಿಸ್ಟೇಕಾಗಿ ಈ ಮಾತು ಬಂತು, ಯಾರಿಂದಲೂ ಬರುತ್ತದೆ ತಪ್ಪು ಮಾತು. ವಿಧಾನಸಭೆ ಅಧಿವೇಶನದಲ್ಲಿ ನೋಡ್ತೀರಿ, ವಿರೋಧ ಪಕ್ಷದ ನಾಯಕ ಆಗಲಿ ಮುಖ್ಯಮಂತ್ರಿ ಆಗಲಿ ಮಾತನಾಡಿರುವಾಗ ನನ್ನಿಂದೊಂದು ತಪ್ಪಾಯಿತು ಅದನ್ನು ಮರ್ತು ಬಿಡಿ ಅಂದರೆ ಮರ್ತು ಬಿಡ್ತಾರೆ. ಅಷ್ಟು ದೊಡ್ಡ ಸಂಸತ್ತಿನಲ್ಲಿ ಕೂಡ ಬರುತ್ತದೆ. ಆದ್ದರಿಂದ ಆ ಕ್ಷಮಾಗುಣ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲಿ ಇರಲಿ. ಮಣ್ಣನ್ನು ಪ್ರೀತಿಸುವಂಥ ಗುಣ ಎಲ್ಲರಲ್ಲಿ ಬೆಳೆಯಲಿ. ಕಂಬಳ ನಿರಂತರ ಉಳಿಯಲಿ. ನಮ್ಮ ಸಂಸ್ಕೃತಿಯನ್ನು ಮೆಚ್ಚುವಂಥ ಜನ ಪ್ರವಾಸಿಗರು ಇನ್ನಷ್ಟು ಹೆಚ್ಚು ಬರಲಿ. ಹೊಸದಾಗಿ ತುಂಬ ಕಂಬಳಗಳು ಪ್ರಾರಂಭ ಆಗ್ತಾ ಇದೆ. ಈ ಎಲ್ಲ ಕಂಬಳಗಳಿಗೆ ನಾಂದಿ ಆಗಲಿ. ಅಭಿಮಾನಿಗಳ ಇದರ ಸಗೆ ಆಕ್ರೋಶಗಳನ್ನು ಬಿಟ್ಟು ಪ್ರೀತಿ, ಸ್ನೇಹ, ಬಾಂಧವ್ಯವನ್ನು ಬೆಳೆಸಿ ನಾಳಿನ ನಮ್ಮ ಮಿಯಾರ್ನ ಕಂಬಳ ಒಂದು ಯಶಸ್ವಿಯಾಗಲಿ. ಎಲ್ಲರ ಕೈ ಜೋಡಿಸೋಕೆ ಒಂದಾಗಲಿ. ಬೇರೆಲ್ಲ ಮನಸ್ಸುಗಳನ್ನು ಬಿಟ್ಟು ಒಳ್ಳೆಯದನ್ನು ಚಿಂತೆ ಮಾಡಿದರೆ ಇದು ಮರೆತು ಹೋಗುತ್ತೆ. ನಾವು ಚಿಂತೆ ಮಾಡುವಾಗ ಕೆಟ್ಟದ್ದನ್ನು ಚಿಂತೆ ಮಾಡಿದರೆ ಮಾತ್ರ ಮತ್ತೆ ಮತ್ತೆ ಉಳಿತದೆ. ಅದು ಬಿಟ್ಟು ಒಳ್ಳೆಯದನ್ನು ಚಿಂತೆ ಮಾಡೋಣ. ಕಂಬಳ ಉಳಿವಿಗೋಗಿ ಏನು ಬೇಕು, ನನ್ನಿಂದ ಎಷ್ಟು ಸಾಧ್ಯವಷ್ಟನ್ನು ಶ್ರಮ ಪಟ್ಟಿದ್ದೇನೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಓಟಗಾರರ ಪರವಾಗಿ ಎದ್ದು ನಿಂತಿದ್ದೇನೆ. ಓಟಗಾರರಿಗೆ ಗೌರವ ಕೊಡಬೇಕು ಅಂತ ಎಲ್ಲ ಕೆಲಸಗಳು ಮಾಡಿ 10 ಜನ 15 ಜನ ಓಟಗಾರರನ್ನು ಗೌರವಿಸಿದ್ದೇನೆ. ಒಂದು ಕಂಬಳದಲ್ಲಿ 1 ಪವನ್ ಚಿನ್ನ ನೀಡಿ ನಾವು ಗೌರವಿಸಿದ್ದೇವೆ. ಒಂದು ಕಂಬಳವನ್ನು ಒಂದು ಓಟಗಾರನ ಸ್ಮರಣಾರ್ಥವಾಗಿ ಆಯೋಜಿಸಿದ್ದೇವೆ. ಇದೆಲ್ಲವನ್ನು ಓಟಗಾರರಾಗಿ ಮಾಡಿದ್ದೇವೆ. ಪ್ರತಿ ಕಂಬಳದಲ್ಲಿ ಈಗ ನೋಡ್ಬೋದು ನೀವು, ಕರೆಗೆ ಇಳಿಯೋ ಹೊತ್ತಿನಲ್ಲಿ ಎಲ್ಲ ಕೋಣಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೇವೆ. ಇದು ಮೊದಲೆಲ್ಲ ಇರಲಿಲ್ಲ. ಅದನ್ನು ಪ್ರಥಮವಾಗಿ ನಾವು ಪ್ರಾರಂಭ ಮಾಡಿದ್ವಿ, ನಾನೇ ಪ್ರಾರಂಭ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಗೆಲ್ಲುವವನು 2 ಜನ. ಈ ಸೋತವನಿಗೆ ಕೂಡ ಒಂದು ಗುರುತಿಸುವಂಥ ಕೆಲಸ ಆಗಬೇಕು. ಈ ಮಾಧ್ಯಮದ ಮುಖಾಂತರ ಪ್ರಥಮವಾಗಿ ಎಲ್ಲರನ್ನು ಕೂಡ ಗುರುತಿಸ್ತೇವೆ. ಎಲ್ಲ ತೀರ್ಪುಗಾರರು ಈಗ ಅದನ್ನು ಮಾಡ್ತಾಯಿದ್ದಾರೆ. ಸಂತೋಷ. ನಾನು ಮಾಡಿದೆ ಅಂತ ಅಹಂಕಾರ ಇಲ್ಲ. ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೇನೆ, ಅದು ಮುಂದುವರಿತದೆ ಅನ್ನೋದು ಮಾತ್ರ ನನ್ನ ಭಾವನೆ. ಅದರಿಂದ ಯಾರೂ ಕೂಡ ಗೊಂದಲಕ್ಕೆ ಒಳಗಾಗದೆ, ಯಾರಿಗೆ ಅಪಮಾನ ಆಗಿದೆಯೋ ಅದರ ಬಗ್ಗೆ ಗೌರವ ಇರಲಿ, ಅವರಿಗೆ ಅಪಮಾನ ಆಗದಿರೋಂತೆ ನೋಡಿಕೊಳ್ಳಿ. ಅಪಮಾನ ತಪ್ಪು ಮಾಡದವರಿಗೆ ಅಪಮಾನ ಮಾಡೋದನ್ನು ನಿಲ್ಲಿಸಿ. ನನ್ನ ಮನಸ್ಸು ನನಗೆ ಯಾರಾದರೂ ನೋವು ಮಾಡಿದವರಿಗೆ ಆ ದೇವರು ನೋಡ್ಕೋತಾರೆ. ಇನ್ನು ಮಾಡೋದನ್ನಾದರೆ ನಿಲ್ಲಿಸಿದರೆ ದೇವರನಿಗೆ ಒಳ್ಳೇದು ಮಾಡಬಹುದು ಅನ್ನೋಂಥ ಮಾತುಗಳನ್ನು ಹೇಳಿಕೆ ತೋರಿಸಿ. ಓಕೆ ಸರ್, ಬಹುಶಃ ನೀವು ಮಂಗಳೂರಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ, ನಿಮ್ಮ ಹೆಸರು ಬಂದ ಬಗ್ಗೆ ಸ್ಪಷ್ಟೀಕರಣ ಕೊಡುವ ಜೊತೆಗೆ ಕಂಬಳ ಹೇಗಿರಬೇಕು ಅನ್ನುವಂಥ, ಕಂಬಳ ಮುಂದೆ ಹೇಗೆ ನಡಿಬೇಕು ಅನ್ನುವಂಥ ವಿವರವನ್ನು ಕೂಡ ಕೊಟ್ಟಿದ್ದೀರಿ. ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್. ನಿಮಗೆ ಧನ್ಯವಾದಗಳು. ನಮಸ್ಕಾರ.